ವ್ಯಾಕರಣ ಪರಿಭಾಷಾ ಅಂದ್ರೆ ವ್ಯಾಕರಣದ ಬಗ್ಗೆ ಇರುವಂತಹ ಒಂದು ಪರಿಭಾಷೆ, ಅದರಲ್ಲಿ ಅರ್ಥ ಏನು ಅನ್ನೋದ್ರ ಬಗ್ಗೆ ನೋಡ್ರಿ. कामता प्रसाद गुरु के अनुसार, कामता प्रसाद गुरु के अनुसार जिस शास्त्र में शब्दों के शुद्ध रूप और प्रयोग के नियमों का निरूपण होता है उसे व्याकरण कहते हैं. ಇಲ್ಲಿ ಕಾಮತಾ ಪ್ರಸಾದ್ ಗುರುಗಳು ಇವರೊಬ್ಬರು ವ್ಯಾಕರಣ ಶಾಸ್ತ್ರಜ್ಞರು. ಅವರ ಒಂದು ಅನುಸಾರವಾಗಿ ಅವರು ಒಂದು ವ್ಯಾಕರಣಕ್ಕೆ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಈ ವ್ಯಾಕರಣ ಎಂದರೆ ಏನು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ? जिस शास्त्र में शब्दों के शुद्ध रूप और प्रयोग के नियमों का निरूपण होता है उसे व्याकरण कहते हैं. ಯಾವ ಶಾಸ್ತ್ರದಲ್ಲಿ ಶಬ್ದಗಳ ಶುದ್ಧ ರೂಪ ಮತ್ತು ಆ ಶಬ್ದಗಳ ಒಂದು ಪ್ರಯೋಗದ ಬಗ್ಗೆ ಒಂದು ನಿಯಮಗಳನ್ನ ಯಾವ ಶಾಸ್ತ್ರ ನಮಗೆ ಅಲ್ಲಿ ತಿಳಿಸುತ್ತದೆಯೋ ಆ ಶಾಸ್ತ್ರಕ್ಕೆ ನಾವು ವ್ಯಾಕರಣ ಅಂತ ಹೇಳಿ ಕರಿತೀವಿ. ವ್ಯಾಕರಣಕ್ಕೆ ವಿಭಾಗ, ಇಲ್ಲಿ ವ್ಯಾಕರಣ ಎಂದರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿದೀವಿ. ಏನು ವ್ಯಾಕರಣದ ಒಂದು ವಿಭಾಗಗಳು ಏನು ಅಂದ್ರೆ ವ್ಯಾಕರಣದಲ್ಲಿ ಎಷ್ಟು ಭಾಗಗಳನ್ನು ನಾವಿಲ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ. ವ್ಯಾಕರಣಕ್ಕೆ ಮುಖ್ಯತಃ 3 अंग होते हैं. ವ್ಯಾಕರಣ ಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ನಾವು 3 ಅಂಗಗಳು ಅದರಲ್ಲಿ ಕಂಡು ಬರ್ತವೆ. जैसे वर्ण विचार, शब्द साधन, वाक्य विन्यास. ಇಲ್ಲಿ 3 ವಿಭಾಗಗಳು ಬರ್ತವೆ. ಮೊದಲನೇದು ಯಾವುದಲ್ಲಿ? ವರ್ಣ ವಿಚಾರ. ಎರಡನೇದು ಶಬ್ದ ಸಾಧನ, ಮೂರನೇದು ವಾಕ್ಯ ವಿನ್ಯಾಸ. ಈ ರೀತಿಯಾಗಿ 3 ವಿಭಾಗಗಳನ್ನ ಇಲ್ಲಿ ವಿಭಾಗಗಳು ವ್ಯಾಕರಣದಲ್ಲಿ ಕಂಡು ಬರ್ತವೆ. ಪಹಲ ವರ್ಣ ವಿಚಾರ. ಇಲ್ಲಿ ಮೊದಲನೆಯ ಒಂದು ವಿಭಾಗದ ಬಗ್ಗೆ ನಾವೆಲ್ಲರೂ ನೋಡೋಣ. ಇಲ್ಲಿ ವರ್ಣ ವಿಚಾರ. ವರ್ಣ ಅಂದ್ರೆ ಏನು? ಅಕ್ಷರ. ಇಲ್ಲಿ ಅಕ್ಷರದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ತಿಳಿಸಿಕೊಡುವಂತಹ ಒಂದು ವ್ಯಾಕರಣದ ವಿಭಾಗ ಯಾವುದಿಲ್ಲಿ? ವರ್ಣ ವಿಚಾರ. ಈ ವರ್ಣ ವಿಚಾರದಲ್ಲಿ ಏನೇನು ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯೆ ಇದೆ. इसके अंतर्गत वर्णों के आकार, उच्चारण और उसके संयोग द्वारा बनने वाले शब्दों के दिए जाते हैं. इसके अंतर्गत आकार, उच्चारण और उसके संयोग बनने वाले शब्दों के नियम दिए जाते हैं. ಅಂದ್ರೆ ಈ ಒಂದು ವರ್ಣ ವಿಚಾರ ಎನ್ನುವಂತಹ ಒಂದು ವ್ಯಾಕರಣದ ವಿಭಾಗದಲ್ಲಿ ವರ್ಣೋಕೆ ಆಕಾರ ಅಂದ್ರೆ ಅಕ್ಷರಗಳ ಆಕಾರಗಳು ಹೇಗಿರುತ್ತವೆ, ಅಂದ್ರೆ ಯಾವ ಒಂದು ಆಕಾರಗಳಲ್ಲಿ ನಾವು ಅಕ್ಷರಗಳನ್ನ ಬರಿಬೇಕು ಮತ್ತು ಆಯಾ ಅಕ್ಷರಗಳನ್ನ ಪ್ರತಿಯೊಂದು ಅಕ್ಷರಗಳನ್ನು ನಾವು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಮತ್ತು ಆ ಅಕ್ಷರಗಳನ್ನ ಕೂಡಿಸುವುದರೊಂದಿಗೆ ಅಂದ್ರೆ 1 ಅಥವಾ 2 ಎರಡಕ್ಕಿಂತ ಹೆಚ್ಚಿನ ಒಂದು ಅಕ್ಷರಗಳನ್ನ ಕೂಡಿಸುವುದರ ಮೂಲಕವಾಗಿ ನಾವು ಯಾವ ರೀತಿಯಾಗಿ ಶಬ್ದಗಳನ್ನ ತಯಾರಿಸಬೇಕು ಎನ್ನುವಂತಹ ಒಂದು ನಿಯಮಗಳನ್ನ ಈ ಒಂದು ವರ್ಣ ವಿಚಾರ ಎನ್ನುವಂತಹ ಒಂದು ವ್ಯಾಕರಣದ ವಿಭಾಗ ನಮಗೆ ಇಲ್ಲಿ ಆ ಎಲ್ಲಾ ನಿಯಮಗಳನ್ನು ನಮಗೆ ತಿಳಿಸುತ್ತದೆ ಅಂತ ಹೇಳ್ತೀವಿ. ಅದನ್ನು ಹೇಳ್ತಾರೆ. आ वर्णों के आकार, उच्चारण और उसके संयोग द्वारा बनने वाले
शब्दों के नियम दिए जाते हैं। ಇನ್ನು ವ್ಯಾಕರಣ ಶಾಸ್ತ್ರದ ಎರಡನೇ ಒಂದು ವಿಭಾಗ दूसरा ಶಬ್ದ ಸಾಧನ. ಇಲ್ಲಿ ಎರಡನೇ ವಿಭಾಗ ಯಾವುದಲ್ಲಿ ಶಬ್ದ ಸಾಧನ. ಈ ಶಬ್ದ ಸಾಧನ ಎನ್ನುವಂತಹ ಒಂದು ಅಲ್ಲಿ ವ್ಯಾಕರಣ ವಿಭಾಗದಲ್ಲಿ ಇಲ್ಲಿ ಏನು ಒಂದು ಯಾವ ವಿಷಯದ ಬಗ್ಗೆ ಈ ಒಂದು ಶಬ್ದ ಸಾಧನ ತಿಳಿಸುತ್ತದೆ, ಇದು ಯಾವ್ಯಾವ ವಿಷಯಗಳನ್ನೆಲ್ಲ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮುಂದೆ ನೋಡೋಣ. इस विभाग के अंतर्गत शब्दों के भेद, रूपांतर और व्युत्पत्ति संबंधी वर्णन रहते हैं. इस विभाग के अंतर्गत शब्दों के भेद, रूपांतर और व्युत्पत्ति संबंधी वर्णन रहते हैं. ಅಂದ್ರೆ ಈ ಒಂದು ವಿಭಾಗದಲ್ಲಿ ಈ ಶಬ್ದ ಸಾಧನ ಎನ್ನುವಂತಹ ಒಂದು ವ್ಯಾಕರಣದ ವಿಭಾಗದಲ್ಲಿ ಶಬ್ದೋಂಕೆ ಭೇದ ಅಂದ್ರೆ ಶಬ್ದಗಳ ಪ್ರಕಾರಗಳು ಅಥವಾ ಶಬ್ದಗಳಲ್ಲಿ ಇರುವಂತಹ ವಿಧಗಳು, ಮತ್ತೆ ಶಬ್ದಗಳು ಯಾವ ರೀತಿಯಾಗಿ ಒಂದು ರೂಪಾಂತರವನ್ನು ಹೊಂದುತ್ತವೆ. ರೂಪಾಂತರ ಅಂದ್ರೆ ಬದಲಾವಣೆ. ಅಂದ್ರೆ ಶಬ್ದಗಳು ಮೂಲತಃ ಶಬ್ದಗಳೇನಾಗ್ತವಲ್ಲಿ ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಆ ಶಬ್ದಗಳನ್ನ ಬಳಸುವಾಗ ಏನಾಗುತ್ತವಲ್ಲಿ ಆ ಶಬ್ದಗಳು ತಮ್ಮ ಮೂಲ ಸ್ವರೂಪದಲ್ಲಿ ಅವು ಬದಲಾವಣೆಯನ್ನು ಹೊಂದುತ್ತವೆ. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಶಬ್ದಗಳಲ್ಲಿ ಬದಲಾವಣೆಯನ್ನ ಹೊಂದುತ್ತವೆ ಅನ್ನೋದ್ರ ಬಗ್ಗೆ ಆ ಒಂದು ನಿಯಮಗಳನ್ನ ಇದು ಒಳಗೊಂಡಿದೆ. ವ್ಯುತ್ಪತ್ತಿ ಸಂಬಂಧಿ ಅಂದ್ರೆ ಶಬ್ದಗಳನ್ನ ನಾವು ಯಾವ ಉತ್ಪತ್ತಿ ಮಾಡ್ತೀವಿ ಅನ್ನುವಂತಹ ಒಂದು ಆ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಇಡೀ ಒಂದು ಶಬ್ದಕ್ಕೆ ಏನು ಸಂಬಂಧಪಟ್ಟಿದೆಯೋ ಆ ಎಲ್ಲಾ ಸಂಪೂರ್ಣ ನಿಯಮಗಳನ್ನ ಒಳಗೊಂಡಿರುವಂತಹ ಒಂದು ವ್ಯಾಕರಣದ ವಿಭಾಗ ಯಾವುದಿಲ್ಲ ಶಬ್ದ ಸಾಧನ ಅಂತೇಳಿ ಕರಿತೀವಿ. ಇನ್ನು ಮೂರನೆಯ ವಿಭಾಗ ಯಾವುದಿದು ವಾಕ್ಯ ವಿನ್ಯಾಸ. ಈ ವಾಕ್ಯ ವಿನ್ಯಾಸ ಇದು ಏನೇನು ವಿಚಾರಗಳನ್ನ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನೋಡಿ. इस विभाग के अंतर्गत वाक्यों के अवयवों के परस्पर संबंधों पर विचार किया जाता है. शब्दों के द्वारा वाक्य बनाने के लिए नियम दिए जाते हैं. ಈ ಒಂದು ವಿಭಾಗದ ಒಳಗೆ ಈ ವಾಕ್ಯ ವಿನ್ಯಾಸ ಎನ್ನುವಂತಹ ಒಂದು ವ್ಯಾಕರಣ ಶಾಸ್ತ್ರದ ಒಂದು ವಿಭಾಗದಲ್ಲಿ वाक्यों के अवयवों के परस्पर संबंधों पर विचार किया जाता है. ಇದರಲ್ಲಿ ವಾಕ್ಯಗಳ ಒಂದು ಅವಯವಗಳಂದ್ರೆ ಅದರಲ್ಲಿ ಅಂಗಗಳು ಅಂತ ಕರಿತೀವಿ. ಅಂದ್ರೆ ವಾಕ್ಯ ಅಂದ್ರೆ ಒಂದೇ ಶಬ್ದದಿಂದ ಅಲ್ಲಿ ವಾಕ್ಯ ಅಲ್ಲಿ ನಿರ್ಮಾಣ ಆಗೋದಿಲ್ಲ. ಅಲ್ಲಿ ಹಲವಾರು ರೀತಿಯಾದಂತಹ ಒಂದು ಶಬ್ದಗಳು ಸೇರಿ ಏನಾಗುತ್ತೆ ಅಲ್ಲಿ ಶಬ್ದಗಳ ಒಂದು ಗುಂಪಿಗೆ ನಾವು ವಾಕ್ಯ ಅಂತ ಕರಿತೀವಿ. ಈ ಶಬ್ದಗಳ ಗುಂಪು ಅಂದ್ರೆ ಅಲ್ಲಿ ಒಂದೇ ಶಬ್ದ ಅಲ್ಲಿ ಹಲವಾರು ಶಬ್ದಗಳನ್ನ ಸೇರಿಸಿದ ಅದು ವಾಕ್ಯ ಆಗಂಗಿಲ್ಲ. ಅಂದ್ರೆ ನಿಯಮಬದ್ಧವಾಗಿ ಏನಾಗಬೇಕಲ್ಲಿ ಶಬ್ದಗಳು ಸೇರ್ಬೇಕಾಗತ್ತೆ. ಈ ಒಂದು ವಾಕ್ಯ ಅಂದ್ರೆ ಅದರಲ್ಲೇ ಕರ್ತೃ ಕರ್ಮ ಕ್ರಿಯಾಪದಗಳು ಇವೆಲ್ಲವೂ ಕೂಡ ಅಲ್ಲಿ ಇರಲೇಬೇಕು. ಮತ್ತೆ ಅಲ್ಲಿ ಆ ವಾಕ್ಯಗಳಲ್ಲಿ ಶಬ್ದಗಳನ್ನ ಸೇರಿಸುವಾಗ ನಾವೇನ್ ಮಾಡ್ತೀವಿ ಅಲ್ಲಿ ಕಾರಕ ಪ್ರತ್ಯಯಗಳನ್ನ ಬಳಕೆ ಮಾಡ್ತೀವಿ. ಮತ್ತು ಆ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾಕ್ಯ ಒಂದು ನಿರ್ಮಾಣ ಆಗುತ್ತೋ ಆಗ ಏನಾಗುತ್ತವೆ ಅಲ್ಲಿ ಆ ಶಬ್ದಗಳು ತಮ್ಮ ಮೂಲ ಸ್ವರೂಪದಲ್ಲಿ ಬದಲಾವಣೆಯನ್ನ ಹೊಂದುವುದರ ಮೂಲಕ ಆ ವಾಕ್ಯದಲ್ಲಿ ಬಳಕೆ ಆಗ್ತವೆ. ಈ ರೀತಿಯಾಗಿ ಈ ಒಂದು ವಾಕ್ಯಗಳಲ್ಲಿ ಬರುವಂತಹ ಅಂಗಗಳು ಮತ್ತು ಆ ಒಂದು ಪರಸ್ಪರ ಅಂಗಗಳು ಯಾವ ರೀತಿಯಾಗಿ ಒಂದು ಪರಸ್ಪರ ಸಂಬಂಧವನ್ನ ಹೊಂದಿರ್ತವೆ ಅನ್ನೋದ್ರ ಬಗ್ಗೆಯಲ್ಲಿ ಈ ಒಂದು ವಿಭಾಗದ ಒಳಗೆ ನಾವಲ್ಲಿ ಈ ವಿಭಾಗದ ಒಂದು ಒಳಗೆ ನಾವಲ್ಲಿ ವಿಚಾರವನ್ನ ಮಾಡ್ತೀವಿ ಅಂತ ಹೇಳ್ತಾರೆ.
शब्दों के द्वारा वाक्य बनाने के लिए नियम दिए जाते हैं. ಅಷ್ಟೇ ಅಲ್ಲದೆ ಶಬ್ದಗಳ ಮೂಲಕ ಇದರಲ್ಲಿ ಒಂದು ವಾಕ್ಯ ಆಗ್ಬೇಕಾದ್ರಲ್ಲಿ 2 ಅದುವಲ್ಲಿ 3 ಅದಕ್ಕಿಂತ ಹೆಚ್ಚು ನಾವಕಲ್ಲಿ ಶಬ್ದಗಳಲ್ಲಿ ಕೂಡಬೇಕಾಗತ್ತೆ. ಅಂದ್ರೆ ಯಾವ ರೀತಿಯಾಗಿ ನಾವು ಶಬ್ದಗಳ ಮೂಲಕ ವಾಕ್ಯಗಳನ್ನ ತಯಾರಿಸಬೇಕು, ವಾಕ್ಯಗಳನ್ನು ನಿರ್ಮಿಸಬೇಕು ಎನ್ನುವಂತಹ ಒಂದು ನಿಯಮಗಳನ್ನ ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ. ಯಾವುದೋ ವಾಕ್ಯ ವಿನ್ಯಾಸ. ಅದರಲ್ಲಿ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ನಿಯಮಗಳಿದಾವೋ ಆ ಎಲ್ಲಾ ಸಂಪೂರ್ಣ ನಿಯಮಗಳನ್ನ ಒಳಗೊಂಡಿರುವಂತಹ ಒಂದು ವ್ಯಾಕರಣದ ವಿಭಾಗ ಯಾವುದಿಲ್ಲ, ವಾಕ್ಯ ವಿನ್ಯಾಸ ಅಂತೇಳಿ ಕರಿತೀವಿ. ಇನ್ನೆಲ್ಲಿ ವರ್ಣ ವಿಚಾರ. ವರ್ಣ ವಿಚಾರದ ಬಗ್ಗೆ ಇಲ್ಲಿ ನೋಡೋಣ. ಇಲ್ಲಿ ವರ್ಣ ವಿಚಾರ ಅಂದ್ರೆ ನಾವು ಅಲ್ಲಿ ಆಗಾಗಲೇ ಅದರ ಒಂದು ವಾಕ್ಯವನ್ನು ನೋಡಿದ್ವಿ, ಅದು ಏನೇನು ಒಳಗೊಂಡಿರುತ್ತೆ ಅಂತ ಹೇಳಿ. ಇನ್ನು ವರ್ಣ ವಿಚಾರ ಎಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಪರಿಭಾಷೆ ಇದೆ. ಪರಿಭಾಷಾ व्याकरण के जिस विभाग में व्याकरण के जिस विभाग में वर्णों के आकार, भेद, उच्चारण और उनके मेल से शब्द बनाने के नियमों का निरूपण होता है, उसे वर्ण विचार कहते हैं. वर्ण विचार ಎಂದರೆ ಏನು? ವ್ಯಾಕರಣದ ಯಾವ ವಿಭಾಗದಲ್ಲಿ ವರ್ಣಗಳ ಆಕಾರ ಅಂದ್ರೆ ಅಕ್ಷರಗಳ ಆಕಾರ, ಅಕ್ಷರಗಳಲ್ಲಿರುವಂತಹ ವಿಧಗಳು ಯಾವುವು, ಅಕ್ಷರಗಳಲ್ಲಿರುವಂತಹ ಒಂದು ಪ್ರಕಾರಗಳು ಯಾವುವು, ಇನ್ನು ಅಕ್ಷರಗಳನ್ನು ನಾವು ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಅಕ್ಷರಗಳ ಉಚ್ಚಾರಣೆ ಮತ್ತು उनके मेल से शब्द बनाने के लिए नियमों का निरूपण होता है. ಈ ಅಕ್ಷರಗಳ ಕೂಡುವಿಕೆಯ ಮೂಲಕ ಯಾವ ರೀತಿಯಾಗಿ ಅಕ್ಷರಗಳನ್ನ ತಯಾರಿಸಬೇಕು ಎನ್ನುವಂತಹ ಒಂದು ನಿಯಮಗಳನ್ನ ಯಾವ ವ್ಯಾಕರಣದ ವಿಭಾಗ ನಮಗೆ ಇಲ್ಲಿ ತಿಳಿಸುತ್ತದೆಯೋ ಆ ಒಂದು ವ್ಯಾಕರಣದ ವಿಭಾಗಕ್ಕೆ ನಾವು ವರ್ಣ ವಿಚಾರ ಎನ್ನುವಂತಹ ಒಂದು ಹೆಸರಿನಿಂದ ಕರೆಯುತ್ತೇವೆ. ಇಲ್ಲಿ ವರ್ಣ ಎಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. वर्ण वर्ण उस मूल ध्वनि को कहते हैं. वर्ण उस मूल ध्वनि को कहते हैं. ಅಂದ್ರೆ ವರ್ಣ ಅಂದ್ರೆ ಅಕ್ಷರ. ಅಕ್ಷರ ಎನ್ನುವಂತ ಯಾವ ಒಂದು ಮೂಲ ಧ್ವನಿಗೆ ನಾವು ಅಕ್ಷರ ಅಂತೇಳಿ ಕರೆಯುತ್ತೇವೆ ಅಂದ್ರೆ जिसके खंड न हो सके, जिसके खंड न हो सके. ಅಲ್ಲಿ ಅಕ್ಷರ ಅಂತೇಳಿ ನಾವು ಯಾವ ಒಂದು ಮೂಲ ಧ್ವನಿಗೆ ನಾವು ಇಲ್ಲಿ ಕರಿತೀವಿ ಅಂದ್ರೆ ಅದರ ಭಾಗ ಆಗಲು ಸಾಧ್ಯವಿಲ್ಲ. ಇಲ್ಲಿ जिसके खंड न हो सके, ಖಂಡ ಅಂದ್ರೆ ಭಾಗ. ಅಂದ್ರೆ ಯಾವ ಒಂದು ಮೂಲ ಧ್ವನಿಗೆ ನಾವು ಇಲ್ಲಿ ಅಕ್ಷರ ಅಂತೇಳಿ ಕರಿತೀವಿ ಅಂದ್ರೆ ಯಾವ ಒಂದು ಮೂಲ ಧ್ವನಿಯನ್ನು ನಾವು ಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಮೂಲ ಧ್ವನಿಗೆ ನಾವು ಅಕ್ಷರ ಅಂತೇಳಿ ಕರೆಯುತ್ತೇವೆ. ಜೈಸೆ ಅ, ಇ, ಕ, ಖ, ರ ಅಂದ್ರೆ ಇವೆಲ್ಲ ಒಂದು ಅಕ್ಷರಗಳು. ಅಂದ್ರೆ ಇದರಲ್ಲಿ ಅದಲ್ಲಿ ನಾವ್ ಏನಾದ್ರೂ ಅಲ್ಲಿ ಭಾಗ ಮಾಡೋಕೆ ಸಾಧ್ಯ ಇದೆನಾ? ಇಲ್ಲ. ಈ ಅದರಲ್ಲಿ ಕೂಡ ನಾವು ಭಾಗ ಮಾಡೋಕೆ ಸಾಧ್ಯ ಇಲ್ಲ. ಇನ್ನು ಖ, ಇದು ವ್ಯಂಜನಾಕ್ಷರ ಖ ಐತಿ. ಇದನ್ನು ನಾವು
ಭಾಗ ಮಾಡೋಕೆ ಸಾಧ್ಯ ಇಲ್ಲ. ಇದರಲ್ಲಿ ಸ್ವರ ಸೇರಿದಾಗ ಮಾತ್ರ ನಾವು ಅದನ್ನ ಉಚ್ಚಾರ ಮಾಡಬಹುದು, ಹೊರತಾಗಿ ವ್ಯಂಜನಾಕ್ಷರ ಖ ನಲ್ಲಿ ಉಚ್ಚಾರಣೆ ಮಾಡೋಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವ ಒಂದು ಮೂಲ ಧ್ವನಿಗೆ ನಾವು ಅಕ್ಷರ ಅಂತೇಳಿ ಕರಿತೀವಿ, ಅದರಲ್ಲಿ ಆ ಒಂದು ಅಕ್ಷರದ ಒಂದು ಆ ಧ್ವನಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲೇ ಭಾಗ ಮಾಡೋಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಅಕ್ಷರ ಅಂತೇಳಿ ಕರಿತೀವಿ. ನೋಡಿ, ಹಿಂದಿ ಕಿ ವರ್ಣಮಾಲಾ, ಹಿಂದಿ ಭಾಷೆಯಲ್ಲಿ ಇರುವಂತಹ ವರ್ಣಮಾಲೆಗಳು, ಹಿಂದಿ ಭಾಷೆಯಲ್ಲಿರುವಂತಹ ವರ್ಣಮಾಲೆಗಳ ಸಂಖ್ಯೆ ಎಷ್ಟಿಲ್ಲಿ ಇಲ್ಲಿ ನೋಡಿ. हिंदी की वर्णमाला में 44 वर्ण है. ಹಿಂದಿ ಭಾಷೆಯ ಒಂದು ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟಿದೆ? 44. 44. इनके भेद दो भेद किए जाते हैं. ಇನ್ನು ಈ ಹಿಂದಿ ಭಾಷೆಯಲ್ಲಿರುವಂತಹ ವರ್ಣಮಾಲೆಯ ಅಕ್ಷರಗಳು ಎಷ್ಟಿದಾವಿಲೆ? 44 ಅಕ್ಷರಗಳು. ಈ 44 ಅಕ್ಷರಗಳನ್ನು ಏನ್ ಮಾಡ್ತೀವಿ ಅಲ್ಲಿ ನಾವು ಎರಡು ಪ್ರಕಾರಗಳಾಗಿ, ಎರಡು ವಿಧಗಳಾಗಿ ಅವುಗಳನ್ನ ವಿಂಗಡಣೆ ಮಾಡ್ತೀವಿ. ಇಲ್ಲಿ ವರ್ಣಮಾಲೆಯ ಒಂದು ಎರಡು ಪ್ರಕಾರಗಳಲ್ಲಿ ಯಾವುವು? वर्णमाला के भेद, वर्णमालेय विधಗಳು. पहला स्वर, दूसरा व्यंजन. ಮೊದಲನೇದು ಸ್ವರ, ಎರಡನೆಯ ಒಂದು ವಿಧ ಯಾವುದಿಲ್ಲ ವ್ಯಂಜನ. ಇಲ್ಲಿ ಸ್ವರಗಳು ಎಂದರೆ ಏನು ಅನ್ನೋದ್ರ ಬಗ್ಗೆ ಅದರ ಒಂದು ವ್ಯಾಖ್ಯಾನ ನೋಡ್ರಿ. स्वर उन वर्णों को कहते हैं जिनका उच्चारण स्वतंत्रता से होता है. और वे व्यंजनों के उच्चारण में सहायक होते हैं. स्वर उन वर्णों को कहते हैं. ಸ್ವರ ಎಂದು ನಾವು ಅಲ್ಲಿ ಯಾವ ಅಕ್ಷರಗಳಿಗೆ ನಾವು ಕರಿತೀವಿ ಅಂದ್ರೆ ಅವುಗಳ ಉಚ್ಚಾರಣೆ ಸ್ವತಂತ್ರವಾಗಿ ಆಗುತ್ತದೆ. और वे व्यंजनों के उच्चारण में सहायक होते हैं. ಮತ್ತು ಈ ಸ್ವರಗಳು ವ್ಯಂಜನಾಕ್ಷರಗಳ ಒಂದು ಉಚ್ಚಾರಣೆಯಲ್ಲಿ ಸಹಾಯವನ್ನ ಮಾಡುತ್ತವೆ, ಅಂದ್ರೆ ಇವು ಸಹಾಯ ಆಗ್ತವೆ. ಯಾವ ರೀತಿಯಾಗಿ ಅಂದ್ರಲ್ಲಿ ಈ ಸ್ವರಗಳ ಉಚ್ಚಾರಣೆ ಅಂದ್ರಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಹೆಚ್ಚಿನ ಒಂದು ನಾವು ಶಕ್ತಿಯನ್ನ ಬಳಸದೆ, ಅಂದ್ರೆ ಅತಿ ಸುಲಭವಾಗಿ ಈ ಒಂದು ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಸ್ವತಂತ್ರವಾಗಿ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ. ಮತ್ತು ಈ ಒಂದು ಸ್ವರಗಳು ವ್ಯಂಜನಗಳ ಉಚ್ಚಾರಣೆಯಲ್ಲೇ ಸಹಾಯಕವಾಗುತ್ತವೆ. ಯಾಕಂದ್ರೆ ವ್ಯಂಜನಗಳ ಉಚ್ಚಾರಣೆ ಆಗಬೇಕಾದ್ರೆ ಏನ್ ಬೇಕಲ್ಲೇ? ಆ ವ್ಯಂಜನಗಳ ಜೊತೆಗೆ ಇಲ್ಲಿ ಸ್ವರಾಕ್ಷರಗಳು ಅಲ್ಲಿ ಕೂಡಲೇಬೇಕು. ಸ್ವರಾಕ್ಷರಗಳು ಇಲ್ಲದೆ ನಾವು ಯಾವುದೇ ರೀತಿಯಾದಂತಹ ವ್ಯಂಜನವನ್ನ ಅಲ್ಲಿ ಉಚ್ಚಾರಣೆ ಮಾಡೋಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಏನಾಗಬೇಕಲ್ಲೇ? ವ್ಯಂಜನಗಳು ಕೂಡಲೇಬೇಕು. ಅಲ್ಲಿ ವ್ಯಂಜನ ಮತ್ತು ಸ್ವರ ಸೇರಿದಾಗನೇ ಈ ವ್ಯಂಜನವನ್ನು ಉಚ್ಚಾರಣೆ ಮಾಡೋಕೆ ಸಾಧ್ಯವಿದೆ. ಇಲ್ಲಾಂದ್ರೆ ಈ ವ್ಯಂಜನಗಳನ್ನ ಉಚ್ಚಾರಣೆ ಮಾಡೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತೀವಿ. ಇನ್ನು ಈ ಸ್ವರಗಳ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. इनकी संख्या 11 है. ಈ ಸ್ವರಗಳ ಸಂಖ್ಯೆ ಎಷ್ಟು?
ಹನ್ನೊಂದು. जैसे अ, आ, ई, उ, ರು, ಎ, ಐ, ಓ, ಔ ಇವು 11 ಸ್ವರಗಳು. ಅದಿಂದ ಅವರೆಗೆ ಇರುವಂತಹ ಈ 11 ಅಕ್ಷರಗಳು ಏನಿದಾವೆ ವರ್ಣಮಾಲೆಯ ಅಕ್ಷರಗಳು ಇವು ಸ್ವರಗಳು ಅಂತೇಳಿ ಕರೆಸಿಕೊಳ್ತಾರೆ. ವ್ಯಂಜನ, ಇಲ್ಲಿ ವ್ಯಂಜನಗಳು ಎಂದರೆ ಏನು ಅನ್ನೋದ್ರ ಬಗ್ಗೆ ನೋಡಿ. व्यंजन वे वर्ण है जो स्वर की सहायता से ही बोले जा सकते हैं. ಇಲ್ಲಿ ವ್ಯಂಜನ, ವ್ಯಂಜನ ಎಂದರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ವಾಕ್ಯ ಇದೆ. ವ್ಯಂಜನ್ वे वर्ण है, ವ್ಯಂಜನ ಆ ಒಂದು ಅಕ್ಷರಗಳಾಗಿವೆ. ಯಾವ ಅಕ್ಷರಗಳು ಇಲ್ಲಿ ವ್ಯಂಜನ, ಯಾವ ಅಕ್ಷರಗಳಿಗೆ ನಾವಿಲ್ಲಿ ವ್ಯಂಜನಗಳು ಅಂತೇಳಿ ಕರಿತೀವಿ ಅಂದ್ರೆ ಜೋ ಸ್ವರ್ ಕಿ ಸಹಾಯತಾ ಸೆ ಹಿ ಬೋಲೆ ಜಾತೆ ಹೈ. ಯಾವ ಅಕ್ಷರಗಳು ಸ್ವರಗಳ ಸಹಾಯದಿಂದ ಮಾತ್ರ ಇಲ್ಲಿ ಉಚ್ಚರಿಸಲ್ಪಡುತ್ತದೆಯೋ ಅಂತ ಅಕ್ಷರಗಳಿಗೆ ನಾವಿಲ್ಲಿ ವ್ಯಂಜನ ಅಕ್ಷರಗಳು ಅಂತೇಳಿ. ಅಂದ್ರೆ ವ್ಯಂಜನವನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಸಾಧ್ಯವಿಲ್ಲ. ಅದರ ಜೊತೆಗೆ ಏನಾಗಬೇಕಲ್ಲಿ ಸ್ವರಗಳು ಸೇರ್ಲೇಬೇಕು. ಅಂದ್ರೆ ಯಾವುದೇ ಸ್ವರದ ಜೊತೆಗೆ ಸೇರಿ ಏನಾಗುತ್ತೆ ಅಲ್ಲಿ ವ್ಯಂಜನಾಕ್ಷರಗಳಲ್ಲಿ ಉಚ್ಚಾರಣೆ ಆಗ್ತವೆ. ಇಲ್ಲಿ ನೋಡಿ, ವ್ಯಂಜನೋं की संख्या 33. ಇನ್ನು ವ್ಯಂಜನಗಳ ಸಂಖ್ಯೆ ಎಷ್ಟು? 33. ಅಂದ್ರೆ 33 ವ್ಯಂಜನಗಳಿದಾವೆ. ಈ 33 ವ್ಯಂಜನಗಳು ಮತ್ತೆ 11 ಸ್ವರಗಳು ಎರಡು ಸೇರಿ ಏನಾಯ್ತಲ್ಲೇ 44. ಅಂದ್ರೆ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆ ಎಷ್ಟಲ್ಲೇ 44. ಈ ವ್ಯಂಜನಗಳ ಸಂಖ್ಯೆ ಎಷ್ಟಲ್ಲೇ 33. ಜೈಸೆ ಇಲ್ಲಿ ಆ ವ್ಯಂಜನಗಳು 33 ವ್ಯಂಜನಗಳಲ್ಲಿ ಯಾವ ಅನ್ನೋದ್ರ ಬಗ್ಗೆ ನೋಡ್ರಿ. ಕ, ಇವೆಲ್ಲ ವ್ಯಂಜನಗಳನ್ನ ಮಾಡ್ಕೋಬೇಕಾಗ್ಲಿ. ಕ, ಗ, ಘ, ङ, ಚ, ಛ, ಝ, ಝ, ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ. ಇವು 33 ವ್ಯಂಜನಗಳು. ಈ ವ್ಯಂಜನಗಳು ಇಲ್ಲಿದಾವೆ. ವ್ಯಂಜನ ರೂಪದಲ್ಲಿ ನಾನು ಇದನ್ನ ಬರೆದಿದ್ದೇನೆ. ಈ ವ್ಯಂಜನ ರೂಪದಲ್ಲಿ ಬರೆದಾಗ ಇದನ್ನ ನಾವು ಉಚ್ಚಾರಣೆ ಮಾಡೋಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಕ ಅಕ್ಷರ ಕೈನದಲ್ಲಿ ವ್ಯಂಜನಾಕ್ಷರ ಇದೆ, ಇದನ್ನ ನಾವು ಉಚ್ಚಾರಣೆ ಮಾಡೋಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಅ ಅಕ್ಷರವನ್ನ ಸೇರಿಸ್ತೀವಿ. ಅದನ್ನ ಸೇರಿದಾಗ ಏನಾಯ್ತದೋ ಪೂರ್ಣ ರೂಪದ ಒಂದು ವ್ಯಂಜನಾಕ್ಷರವಾಗಿ ಅಲ್ಲಿ ಅದು ಬಂತು. ಇದು ವ್ಯಂಜನಾಕ್ಷರ, ಇದು ಕ. ಈ ವ್ಯಂಜನಾಕ್ಷರ ಇದ್ದಾಗ ನಾವು ಅದನ್ನು ಉಚ್ಚಾರಣೆ ಮಾಡಕ್ಕೆ ಬರಲಿಲ್ಲ. ಅದರ ಜೊತೆಗೆ ಅ ಸೇರಿದಾಗ ಏನಾಯ್ತಲ್ಲಿ ಕ ಆಯ್ತು. ಒಂದ್ ವೇಳೆ ಇದೆ ಆ ಇತ್ತು ಅಂದ್ರೆ ಏನಾಗುತ್ತೆ ಅಲ್ಲಿ ಆ ಸೇರಿದ್ರೆ
ಕಾ ಅಂತ ಹೇಳ್ತೀವಿ. ಕ ಇಲ್ಲಿ ಈ ಮೂಲವಾಗಿ ಅಂದ್ರಲ್ಲಿ ಇದರ ಹಿಂದೆ ಅಥವಾ ಅಲ್ಲಿ ಮುಂದೆ ಏನಾಗಬೇಕಲ್ಲಿ ಅಕ್ಷರಗಳು ಇದರ ಜೊತೆಗೆ ಸೇರ್ಲೇಬೇಕು. ಅಂದಾಗ ಮಾತ್ರ ಇಲ್ಲಿ ವ್ಯಂಜನಾಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡೋಕೆ ಸಾಧ್ಯ ಇದೆ. ಆದ್ರೆ ಮೂಲ ವ್ಯಂಜನಾಕ್ಷರಗಳನ್ನ ನಾವಿಲ್ಲಿ ಉಚ್ಚಾರಣೆ ಮಾಡೋಕೆ ಸಾಧ್ಯವಿಲ್ಲ. ಇದರ ಹಿಂದೆಯಲ್ಲಿ ಅ ಇತ್ತು ಅಂದ್ರೆ ಅಕ್ ಅಂತ ಹೇಳಿ ನಾವು ಉಚ್ಚಾರಣೆ ಮಾಡ್ತೀವಿ ನಾವು. ಆದ್ರೆ ಈ ಕ ವ್ಯಂಜನಾಕ್ಷರವನ್ನ ನಾವಿಲ್ಲಿ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕೆ ಸಾಧ್ಯವಿಲ್ಲ. ಈ ವ್ಯಂಜನಗಳ ಸಂಖ್ಯೆಯಲ್ಲಿ ಏನ್ ಬರುತ್ತವಲ್ಲಿ ಕ ಚ ಟ ತ ಪ ಇವ ವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನಗಳು ಅಂತೇಳಿ ಯಾಕೆ ಕರೆದು ಅದರಲ್ಲಿ ಪ್ರತಿಯೊಂದು ವರ್ಗದಲ್ಲಿ 5 ಅಕ್ಷರಗಳನ್ನ ಇವು ಒಳಗೊಂಡಿವೆ. ಈ ಕ ವರ್ಗದಲ್ಲಿ 5, ಚ ವರ್ಗದಲ್ಲಿ 5 ಅಕ್ಷರಗಳು ಚ ಜ ಝ ಯ. ಟ ವರ್ಗದಲ್ಲಿ ಟ ಠ ಡ ಢ. ತ ವರ್ಗದಲ್ಲಿ ತ ಥ ಥ ನ. ಪ ವರ್ಗದಲ್ಲಿ ಪ ಫ ಬ ಭ ಮ. ಈ ರೀತಿಯಾಗಿ ಈ 5 ವರ್ಗಗಳಲ್ಲಿ 25 ಅಕ್ಷರಗಳು ಎಲ್ಲಿ ಕಂಡು ಬರ್ತವೆ. ಇನ್ನು ಅವರ್ಗೀಯ ವ್ಯಂಜನಗಳು ಇಲ್ಲವಲ್ಲಿ ಯ ರ ಲ ವ ಶ ಶ ಸ ಹ. ಇವು 8 ಅಕ್ಷರಗಳು ಸೇರಿ ಹಿಡಿದುವಲ್ಲಿ 33 ವ್ಯಂಜನಗಳು. ಇನ್ನು ಸಂಯುಕ್ತಾಕ್ಷರಗಳನ್ನು ಕೂಡ ನಾವು ಅಲ್ಲಿ ಬಳಕೆ ಮಾಡ್ತೇವೆ. ಈ ಹಿಂದಿ ಭಾಷೆಯಲ್ಲಿ ಇರುವಂತಹ ಸಂಯುಕ್ತಾಕ್ಷರಗಳಲ್ಲಿ ಯಾವುವು? हिंदी वर्णमाला में 3 संयुक्त अक्षर और है. ಹಿಂದಿ ವರ್ಣಮಾಲೆಯಲ್ಲಿ 3 ಸಂಯುಕ್ತಾಕ್ಷರಗಳು ಕೂಡ ಅಲ್ಲಿ ಇವೆ ಅಂತ ಹೇಳ್ತೇವೆ. ಆ ಸಂಯುಕ್ತಾಕ್ಷರಗಳು ಯಾವುವು? ಜೈಸೆ ಕ್ಷ ತ್ರ ಜ್ಞ. ಇದರಲ್ಲಿ ಕ್ಷ ತ್ರ ಮತ್ತು ಜ್ಞಗಳು ಸಂಯುಕ್ತಾಕ್ಷರಗಳು ಅಂತೇಳಿ ಹೇಳ್ತೇವೆ. ಈ ಸಂಯುಕ್ತಾಕ್ಷರಗಳು ಯಾವ ರೀತಿಯಿಂದ ನಿರ್ಮಾಣಗೊಂಡಿವೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡ್ರಿ. ये संयुक्त व्यंजन इस प्रकार मिलकर बने हैं. ಈ ಸಂಯುಕ್ತ ಅಕ್ಷರಗಳು ಈ ರೀತಿಯಾಗಿ ಕೂಡಿಕೊಂಡು ನಿರ್ಮಾಣಗೊಂಡಿವೆ ಅಂತ ಹೇಳ್ತೇವೆ. ಇಲ್ಲಿ ಯಾವ ರೀತಿಯಾಗಿ ಸಂಯುಕ್ತಾಕ್ಷರಗಳು ಕೂಡಿಕೊಂಡಿವೆ? ಇಲ್ಲಿ ಮೊದಲು ಕ ಶ ಅ. ಇಲ್ಲಿ ಈ 3 ಅಕ್ಷರಗಳು ಸೇರಿದಾಗ ಏನೈತಲ್ಲೇ ಕ್ಷ ಎನ್ನುವಂತಹ ಒಂದು ಸಂಯುಕ್ತಾಕ್ಷರ ನಿರ್ಮಾಣವಾಯಿತು. ಇಲ್ಲಿ ವ್ಯಂಜನಾಕ್ಷರ ಖ ಪ್ಲಸ್ ಶ ಪ್ಲಸ್ ಅ ಅಂದ್ರೆ ಕದ ಜೊತೆಗೆ ಶ ಸೇರಿ ಮತ್ತೆ ಅದರ ಜೊತೆಗೆ ಅ ಸೇರಿದಾಗ ಏನಾಗುತ್ತೆ ಅಲ್ಲಿ ಕ್ಷ ಎನ್ನುವಂತಹ ವ್ಯಂಜನ ನಿರ್ಮಾಣಗೊಳ್ಳುತ್ತೆ. ಇನ್ನು ತ್ರ ತ್ರ ಎನ್ನುವಂತಹ ಒಂದು ಸಂಯುಕ್ತಾಕ್ಷರ ಯಾವ ರೀತಿಯಿಂದ ನಿರ್ಮಾಣ ಆಯಿತು? ತ ಪ್ಲಸ್ ರ ಪ್ಲಸ್ ಅ. ತ ರ ಮತ್ತು ಅ ಅಕ್ಷರಗಳು ಸೇರಿನತಲೆ ತ್ರ ಎನ್ನುವಂತಹ ಸಂಯುಕ್ತಾಕ್ಷರ ನಿರ್ಮಾಣಗೊಂಡಿತು. ಇನ್ನು ಜ್ಞ ಜ ಪ್ಲಸ್ ಜ್ಞ ಪ್ಲಸ್ ಅ. ಈ 3 ಅಕ್ಷರಗಳು ಸೇರಿ ಜ್ಞ ಎನ್ನುವಂತಹ ಒಂದು ಸಂಯುಕ್ತಾಕ್ಷರ ನಿರ್ಮಾಣಗೊಂಡಿತು. ಇವು ಸಂಯುಕ್ತಾಕ್ಷರಗಳು 3. ಇಲ್ಲಿ ನೋಡಿ, स्वर के भेद. स्वರದ प्रकारಗಳು ಯಾವುವು? स्वरों का वर्गीकरण जिस प्रकार होता है. ಇಲ್ಲಿ ಸ್ವರಗಳ ವರ್ಗೀಕರಣವನ್ನ ನಾವು ಈ ರೀತಿಯಾಗಿ ಮಾಡ್ತೀವಿ. जिस प्रकार ಅಲ್ಲ, ಇದರಲ್ಲಿ इस प्रकार ಅಂತ ಆಗಬೇಕು.
स्वरों का वर्गीकरण इस प्रकार होता है। पहला ह्रस्व स्वर, दूसरा दीर्घ स्वर, तीसरा ಸಂಯುಕ್ತ ಸ್ವರ. ಈ ರೀತಿಯಾಗಿ ಮೂರು ಪ್ರಕಾರಗಳಾಗಿ ಸ್ವರಗಳನ್ನು ನಾವಲ್ಲಿ ವಿಂಗಡಣೆ ಮಾಡ್ತೀವಿ. ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರಾ ಕಾಲದಲ್ಲಿ ನಾವಲ್ಲಿ ಉಚ್ಚಾರಣೆ ಮಾಡ್ತೀವಿ. ಅದರಲ್ಲಿ ಏನಂದ್ರಲ್ಲಿ ಯಾವ್ಯಾವ ಅಕ್ಷರಗಳಲ್ಲಿ ಹ್ರಸ್ವ ಸ್ವರಗಳಾಗ್ತವೆ? ಅ, ಇ, ಉ, ರು. ಇವು 4 ಅಕ್ಷರಗಳು ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಇನ್ನು ದೀರ್ಘ ಸ್ವರ, ದೀರ್ಘ ಸ್ವರದಲ್ಲಿ ಯಾವಂದ್ರಲ್ಲಿ ಆ, ಇ, ಉ ಈ 3 ಅಕ್ಷರಗಳು ಏನಾಗ್ತವೆ ಸ್ವರಗಳು ದೀರ್ಘ ಸ್ವರಗಳು ಅಂತೇಳಿ ಕರೆಸಿಕೊಳ್ತವೆ. ಇಲ್ಲ 2 ಮಾತ್ರಾ ಕಾಲದಲ್ಲಿ, 2 ಅಥವಾ 2 ಮಾತ್ರಾ ಕಾಲದಲ್ಲಿ ಅವನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಸಂಯುಕ್ತ ಸ್ವರ. ಸಂಯುಕ್ತ ಸ್ವರಗಳಲ್ಲಿ ಯಾವ? ಎ, ಐ, ಓ, ಔ ಇವು 4 ಸ್ವರಗಳು ಸಂಯುಕ್ತಾಕ್ಷರಗಳು. ಅಲ್ಲಿ ಸಂಯುಕ್ತಾಕ್ಷರ ಅಲ್ಲ, ಸಂಯುಕ್ತ ಸ್ವರ ಅಂತೇಳಿ ಕರೆಸಿಕೊಳ್ತಾವೆ. ಅಂದ್ರೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ಸಂಯುಕ್ತ ಸ್ವರ ಅಂತೇಳಿ ಈ ರೀತಿಯಾಗಿ ಈ 11 ಸ್ವರಗಳನ್ನು ನಾವು ಏನ್ ಮಾಡ್ತೀವಿ ಅಲ್ಲಿ ಹ್ರಸ್ವ ಸ್ವರದಲ್ಲಿ ಅ, ಇ, ಉ, ರು. ದೀರ್ಘ ಸ್ವರದಲ್ಲಿ ಅ, ಇ, ಉ. ಸಂಯುಕ್ತ ಸ್ವರದಲ್ಲಿ ಎ, ಐ, ಓ, ಔ. ಈ ರೀತಿಯಾಗಿ ಅವುಗಳನ್ನ ವಿಂಗಡಣೆ ಮಾಡ್ತೇವೆ. ಅನುನಾಸಿಕ್. ಇಲ್ಲಿ ಅನುನಾಸಿಕವನ್ನು ಕೂಡ ನಾವು ಅಲ್ಲಿ ಬಳಕೆ ಮಾಡ್ತೀವಿ. ಅನುನಾಸಿಕದ ಒಂದು ಚಿಹ್ನೆ ಯಾವ ರೀತಿಯಾಗಿ ಬರುತ್ತೆ ಇಲ್ಲಿ? ಅರ್ಧ ಚಂದ್ರ ಮತ್ತೆ ಇಲ್ಲಿ ಒಂದು ಬಿಂದು. ಇದಕ್ಕೆ ನಾವು ಏನಂತ ಕರಿತೀವಿ? ಚಂದ್ರ ಬಿಂದು ಎನ್ನುವಂತಹ ಒಂದು ಹೆಸರಿನಿಂದ ಕರಿತೀವಿ. इन स्वरों का उच्चारण नाक और मुंह से होता है और उच्चारण में लघुता रहती है. ಇನ್ನು ಈ ಒಂದು ಅನುನಾಸಿಕದ ಒಂದು ಉಚ್ಚಾರಣೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ ನಾಕ್ ಔರ್ ಮುಹ್ ಸೆ. ನಾಕ್ ಅಂದ್ರೆ ಮೂಗು, ಮೂಗು ಮತ್ತು ಬಾಯಿಯ ಮೂಲಕ ಏನ್ ಮಾಡ್ತೀವಿ ಅದನ್ನ ಉಚ್ಚಾರಣೆ ಮಾಡ್ತೀವಿ. ಮತ್ತೆ ಇದರ ಉಚ್ಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಲಘುತಾ ರಹತಿ ಹೈ. ಲಘುತ ಅಂದ್ರೆ ಬಹಳಷ್ಟು ಜೋರಾಗಿ ನಾವು ಅದನ್ನ ಉಚ್ಚಾರಣೆ ಮಾಡಂಗಿಲ್ಲ. ಅದರಲ್ಲಿ ಸ್ವಲ್ಪ ಒಂದು ಶಕ್ತಿಯನ್ನ ಬಳಸಿ, ಅಂದ್ರೆ ಸ್ವಲ್ಪ ಧ್ವನಿಯನ್ನ, ಅದರಲ್ಲಿ ನಿಧಾನವಾಗಿ ಅದನ್ನ ಏನ್ ಮಾಡ್ತೀವಿ ಅಲ್ಲಿ ಉಚ್ಚಾರಣೆ ಮಾಡ್ತೀವಿ. ಇಲ್ಲಿ ಯಾವ ರೀತಿಯಾಗಿ ಅನುನಾಸಿಕವನ್ನು ಉಚ್ಚಾರಣೆ ಮಾಡ್ತೀವಿ ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಅದನ್ನ ಅಲ್ಲಿ ಪದಗಳಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಉದಾಹರಣೆಗಳಿದಾವೆ. ಜೈಸೆ ಗಾಂವ್, ಪಾಂವ್, ದಾಂವ್, ದಾನ್ ಆದಿ. ಯಾವ ರೀತಿಯಾಗಿ ಅಂದ್ರೆ ಗಾಂವ್, ಗಾಂವ್ ಅಂದ್ರೆ ಬಹಳಷ್ಟು ಅಲ್ಲಿ ನಿಧಾನವಾಗಿ ನಾವು ಅದನ್ನ ಅನುನಾಸಿಕವನ್ನ ಉಚ್ಚಾರಣೆ ಮಾಡ್ತೀವಿ. ಒಮ್ಮಿಂದ ಒಮ್ಮೆಲೆ ತಕ್ಷಣವಾಗಿ ಅದನ್ನ ಉಚ್ಚಾರಣೆ ಮಾಡಂಗಿಲ್ಲ. ಗಾಂವ್, ಪಾಂವ್, ದಾಂವ್, ದಾನ್ ಆದಿ ಇಲ್ಲಿ ಮುಂತಾದವು ಅಂತೇಳಿ ಬಳಕೆ ಮಾಡ್ತೀವಿ. ಅಂದ್ರೆ ಈ ರೀತಿಯಾಗಿ ಅನುನಾಸಿಕವನ್ನ ನಾವಲ್ಲಿ ಬಳಕೆ ಮಾಡ್ತೀವಿ. ಮುಂದೆ ನಿರನುನಾಸಿಕ್. ನಿರನುನಾಸಿಕ್ ಅಂದ್ರೆ ಏನು? ಅನುನಾಸಿಕವಲ್ಲದ್ದು ಅಂತ ಕರಿತೀವಿ. ಈ ನಿರನುನಾಸಿಕ್ ಅಂದ್ರೆ ಏನು? ಕೇವಲ್ मुंह से बोले जाने वाले सस्वर वर्णों को निरनुनासिक
कहते हैं. ಕೇವಲ ಬಾಯಿಯಿಂದ ಮಾತ್ರ ಉಚ್ಚರಿಸುವಂತಹ ಸಸ್ವರ ಅಕ್ಷರಗಳಿಗೆ ನಾವಲ್ಲಿ ನಿರನುನಾಸಿಕ ಅಂತೇಳಿ ಕರಿತೀವಿ. ಅಂದ್ರೆ ಅನುನಾಸಿಕ ಅಲ್ಲದ್ದು, ಮೂಗು ಮತ್ತು ಬಾಯಿಯಿಂದ ಉಚ್ಚಾರಣೆ ಆಗಂಗಿಲ್ಲ. ಇನ್ನತವಲ್ಲಿ ನಿರನುನಾಸಿಕ ಅದರಲ್ಲಿ ಕೇವಲ ಬಾಯಿಯಿಂದ ಮಾತ್ರ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವಿಲ್ಲಿ ನಿರನುನಾಸಿಕ ಅಂತೇಳಿ ಕರಿತೀವಿ. जैसे आप, हम, तुम, घर आदि. ಯಾವ ರೀತಿಯಾಗಿ ಇದರಲ್ಲಿ आप, हम, आप, हम, तुम, घर आदि. ಅಂದ್ರೆ ಈ ಒಂದು ಆಪ್, ಹಮ್, ತುಮ್, ಘರ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಾವೇನ್ ಮಾಡಂಗಿಲ್ಲ, ಅಲ್ಲಿ ಮೂಗನ್ನ ಬಳಕೆ ಮಾಡೋಂಗಿಲ್ಲ ಉಚ್ಚಾರಣೆ ಮಾಡುವಾಗ. ಕೇವಲ ಬಾಯಿಂದ ಮಾತ್ರ ಈ ಒಂದು ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡ್ತೀವಿ. ಅದಕ್ಕೆ ನಿರನುನಾಸಿಕ ಅಂತೇಳಿ ಕರೆದ್ವಿ. ಇನ್ನು ಅನುಸ್ವಾರ. ಅನುಸ್ವಾರ ಎಂದರೆ ಏನು? यहाँ स्वर के बाद आने वाला व्यंजन है जिसकी ध्वनि नाक से निकलती है. यह स्वर के बाद आने वाला व्यंजन है. ಇದು ಸ್ವರದ ನಂತರ ಬರುವಂತಹ ಒಂದು ವ್ಯಂಜನವಾಗಿದೆ. ಅಂದ್ರೆ ಇದನ್ನ ನಾವು ಮೊದಲೇ ಬಳಕೆ ಮಾಡಂಗಿಲ್ಲ, ಸ್ವರದ ನಂತರ ಮಾತ್ರ ಇದನ್ನಲ್ಲೇ ಬಳಕೆ ಮಾಡ್ತೀವಿ. ಈ ಸ್ವರದ ನಂತರ ಬರುವಂತಹ ಒಂದು ವ್ಯಂಜನ ಯಾವುದೋ ಅನುಸ್ವಾರ. ಇದರ ಚಿಹ್ನೆ ಏನು ಬರುತ್ತೆ ಅಲ್ಲಿ, ಒಂದು ಬಿಂದು. ಜಿಸ್ಕಿ ಧ್ವನಿ ನಾಕ್ ಸೆ ನಿಕಲ್ತಿ ಹೈ. ಈ ಅನುಸ್ವಾರ, ಈ ಒಂದು ಬಿಂದು ಚಿಹ್ನೆಯನ್ನ ಹೊಂದಿರುವಂತಹ ಒಂದು ಅನುಸ್ವಾರವನ್ನು, ಅದರ ಉಚ್ಚಾರಣೆ ಯಾವುದರಿಂದ ಬರುತ್ತೆ ಅಂದ್ರಲ್ಲಿ, ಜಿಸ್ಕಿ ಧ್ವನಿ ನಾಕ್ ಸೆ ನಿಕಲ್ತಿ ಹೈ. ಇದರ ಧ್ವನಿ ಮೂಗಿನಿಂದ ಹೊರಬರುತ್ತದೆ. ಅಂದ್ರೆ ಮೂಗಿನಿಂದ ಈ ಒಂದು ಅನುಸ್ವಾರವನ್ನ ಉಚ್ಚಾರಣೆ ಮಾಡ್ತೀವಿ. ಯಾವ ರೀತಿಯಾಗಿ ಅದನ್ನ ಉಚ್ಚಾರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಉದಾಹರಣೆ ಐತೆ. ಜೈಸೆ ಲಂಗೂರ್, ಅಂಗರ್, ಗಂಗಾ, अंगूर, अंगूर, बंदर आदि. ಇಲ್ಲಿ ನಾವೆಲ್ಲ ಇಲ್ಲಿ ನೋಡ್ತೀವಿ, ಲಂಗೂರ್, ಅಂಗದ್, ಗಂಗಾ, ಅಂಗೂರ್, ಬಂದರ್. ಇದರಲ್ಲಿ ಇದು ಸ್ವರದ ನಂತರ ಬರುವಂತಹ ವ್ಯಂಜನ. ಅಂದ್ರೆ ಲ, ಅದರಲ್ಲಿ ಏನು ಕೂಡಿದೆ, ಇಲ್ಲಿ ಸ್ವರಾಕ್ಷರ ಅ ಸೇರಿದೆ. ಅದ್ರ ಮುಂದೆ ಏನ್ ಬಂತಲ್ಲಿ, ಮೇಲೆ ಚಿಹ್ನೆ ಬಂತು, ಯಾವ್ದದು, ವಾರ ಚಿಹ್ನೆ. ಲಂಗೂರ್, ಲ ಮೇಲೆ ಮೂಗಿನಿಂದ ಅಲ್ಲಿ ಅನುಸ್ವಾರವನ್ನು ಉಚ್ಚಾರಣೆ ಮಾಡಿದ ನಂತರ ಅಲ್ಲೇ ಗೂವನ್ನ, ಗೂರ್ ಅಂತೇಳಿ ಇದನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಲಂಗೂರ್, ಅಂಗರ್, ಗಂಗಾ, ಅಂಗೂರ್, ಬಂದರ್. ಈ ರೀತಿಯಾಗಿ ಹಲವಾರು ಒಂದು ಅನುಸ್ವಾರಗಳನ್ನ ನಾವಲ್ಲಿ ಬೇರೆ ಬೇರೆ ಒಂದು ಪದಗಳಲ್ಲಿ ಬಳಕೆ ಮಾಡ್ತೀವಿ. ಇನ್ನು ವಿಸರ್ಗ, ವಿಸರ್ಗ ಚಿಹ್ನೆ ಯಾವುದಲ್ಲಿ ಎರಡು ಚುಕ್ಕೆಗಳು. अनुस्वार की तरह विसर्ग भी स्वर के बाद आता है. यहां व्यंजन है और इसका उच्चारण ह की तरह होता है. ವಿಸರ್ಗ, ಈ ವಿಸರ್ಗ ಚಿಹ್ನೆಯನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ, ಇಲ್ಲಿ ವಿಸರ್ಗವಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅನುಸ್ವಾರ್ ಕಿ ತರಹ, ಸ್ವಾರ್ ಕಿ ತರಹ ವಿಸರ್ಗ ಭಿ ಸ್ವರ್ ಕೆ ಬಾದ್ ಆತಾ ಹೈ. ಅನುಸ್ವಾರದ ರೀತಿಯಾಗಿ ಈ ವಿಸರ್ಗ ಚಿಹ್ನೆಯು ಕೂಡ
ಸ್ವರದ ನಂತರ ಇದು ಬರುತ್ತದೆ. ಅಂದ್ರೆ ಯಾವುದೇ ಅಕ್ಷರದಕ್ಕಿಂತ ಮೊದಲು ಅದನ್ನು ಬಳಕೆ ಮಾಡಂಗಿಲ್ಲ. ಏನ್ ಮಾಡ್ತೀವಿ ಅಲ್ಲಿ ಸ್ವರಾಕ್ಷರದ ನಂತರನೇ ಆ ವ್ಯಂಜನಾಕ್ಷರದ ಜೊತೆಗೆ ಅಲ್ಲಿ ಸ್ವರಾಕ್ಷರ ಸೇರಿದಾಗ ಅದರ ನಂತರ ಏನ್ ಮಾಡ್ತೀವಿ ಅಲ್ಲಿ ವಿಸರ್ಗ ಚಿಹ್ನೆಯನ್ನ ಬಳಕೆ ಮಾಡ್ತೀವಿ. ಯಹ ವ್ಯಂಜನ है, ಇದೊಂದು ವ್ಯಂಜನವಾಗಿದೆ. और इसका उच्चारण ह की तरह होता है. ಇನ್ನು ಈ ವಿಸರ್ಗ ಚಿಹ್ನೆಯ ಒಂದು ಉಚ್ಚಾರಣೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ, ಯಾವ ರೀತಿಯಾಗಿ ಹ ವ್ಯಂಜನಾಕ್ಷರವನ್ನ ಉಚ್ಚಾರಣೆ ಮಾಡ್ತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಅಲ್ಲಿ ಉಚ್ಚಾರಣೆ ಮಾಡ್ತೀವಿ. ಇಲ್ಲಿ ನೋಡಿ, ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ. संस्कृत में इसका व्यवहार खुलकर किया जाता है, हिंदी में इसका प्रयोग वैसे भी कम होता है. ಇಲ್ಲಿ ಸಂಸ್ಕೃತದಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಈ ಒಂದು ವಿಸರ್ಗ ಚಿಹ್ನೆಯ ಒಂದು ಬಳಕೆಯನ್ನ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಅದನ್ನ ಉಚ್ಚಾರಣೆ ಮಾಡ್ತೇವೆ. ಅಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ನಾವಲ್ಲಿ ಖುಲ್ಕರ್ ಅಂದ್ರೆ ತೆರೆದಿಟ್ಟು ಅದನ್ನ ಅಲ್ಲೇ ಬಳಕೆ ಮಾಡ್ತಾರೆ. ಆದ್ರೆ ಹಿಂದಿ ಭಾಷೆಯಲ್ಲಿ ಏನಾಗುತ್ತೆ ಅಲ್ಲಿ ಈ ವಿಸರ್ಗ ಚಿಹ್ನೆಯ ಒಂದು ಪ್ರಯೋಗ ಅಂದ್ರೆ ಯಾವ ರೀತಿಯಾಗಿ ಸಂಸ್ಕೃತ ಭಾಷೆಯಲ್ಲಿ ನಾವು ವಿಸರ್ಗ ಚಿಹ್ನೆಯನ್ನು ಬಳಸ್ತೀವೋ ಅಷ್ಟು ಇದರಲ್ಲಿ ಬಳಕೆ ಮಾಡಂಗಿಲ್ಲ. ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಹಿಂದಿ ಭಾಷೆಯಲ್ಲಿ ಈ ವಿಸರ್ಗ ಚಿಹ್ನೆಯ ಒಂದು ಪ್ರಯೋಗವನ್ನ ಮಾಡ್ತೀವಿ. ಅಬ್ ಇಸ್ಕಾ ಅಭಾವ್ ಹೋತಾ ಜಾ ರಹಾ ಹೈ. ಇನ್ನು ಕ್ರಮೇಣವಾಗಿ ಭಾಷೆಯಲ್ಲಿ ಇದರ ಒಂದು ಕೊರತೆ ಕಾಣ್ತಾ ಇದೆ ನಮ್ಗೆ. ಅಂದ್ರೆ ಈ ವಿಸರ್ಗ ಚಿಹ್ನೆಯನ್ನ ಬಳಕೆ ಮಾಡುವಂತಹದ್ದು ಇನ್ನದಲ್ಲಿ ಬಹಳಷ್ಟು ಕಡಿಮೆಯಾಗುತ್ತಾ ಹೊರಟಿದೆ ಅಂತ ಹೇಳ್ತೀವಿ. तत्सम शब्दों में इसका प्रयोग अभी भी किया जाता है. ಇನ್ನು ತತ್ಸಮ ತದ್ಭವಗಳು ಅಂತ ಬರ್ತವೆ. ಅದರಲ್ಲಿ ತತ್ಸಮ ಶಬ್ದಗಳಲ್ಲಿ, ತತ್ಸಮ ಪದಗಳಲ್ಲಿ ಈ ವಿಸರ್ಗ ಚಿಹ್ನೆಯ ಒಂದು ಪ್ರಯೋಗವನ್ನ ಈಗಲೂ ಕೂಡ ನಾವಲ್ಲಿ ಮಾಡುತ್ತೇವೆ. ಯಾವ ರೀತಿಯಾಗಿ ನಾವಲ್ಲಿ ಅದರ ಒಂದು ಪ್ರಯೋಗಗಳನ್ನ ಮಾಡ್ತೀವಿ. ಜೈಸೆ दुख, अतः, प्रायः, मनकामना आदि. ಯಾವ ರೀತಿಯಾಗಿ ಅಂದ್ರೆ ದುಃಖ, ದು ಆದ್ಮೇಲೆ ವಿಸರ್ಗ ಚಿಹ್ನೆಯನ್ನ ಬಳಕೆ ಮಾಡಲೆ ಖ ಅನ್ನ ಬಳಕೆ ಮಾಡಿ ದುಃಖ. ದು ಆದ್ಮೇಲೆ ಹದ ರೀತಿಯಾಗಿ ಏನ್ ಮಾಡ್ತೀವಿ ನಾವಲ್ಲೇ ವಿಸರ್ಗ ಚಿಹ್ನೆಯ ಒಂದು ಬಳಕೆಯನ್ನ ಮಾಡ್ತೀವಿ. ದುಃಖ, ಅತಃ, ಪ್ರಾಯಃ, ಮನಃ ಕಾಮನ ಆದಿ. ಈ ರೀತಿಯಾಗಿ ಈ ಒಂದು ವಿಸರ್ಗ ಚಿಹ್ನೆಗಳನ್ನು ನಾವಲ್ಲಿ ಶಬ್ದಗಳಲ್ಲಿ ಬಳಕೆ ಮಾಡ್ತೀವಿ. ಇಲ್ಲಿವರೆಗೆ ಇಷ್ಟು ಸಾಕು. ನಾಳೆ ವ್ಯಂಜನಗಳ ಒಂದು ವಿಧಗಳ ಬಗ್ಗೆಯಲ್ಲಿ ಮುಂದಿನ ಕ್ಲಾಸಲ್ಲಿ ನೋಡೋಣ. ಧನ್ಯವಾದ.